ಬೆಂಗಳೂರು ಜಿಲ್ಲಾ ರಜಪೂತ ಸಭಾ ಮಹಿಳಾ ವಿಭಾಗದಿಂದ ಮಹಿಳಾ ದಿನಾಚರಣೆ. ಬೆಂಗಳೂರು ಜಿಲ್ಲಾ ರಜಪೂತ ಸಭಾ ಮಹಿಳಾ ವಿಭಾಗದಿಂದ ಭಾನುವಾರ ಮಾರ್ಚ್ 15ರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ನಿರ್ದೇಶಕಿ, ನಿರ್ಮಾಪಕಿ, ಚಲನಚಿತ್ರ ಮತ್ತು ದೂರದರ್ಶನ ನಟಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ವಿಜಯಲಕ್ಷ್ಮಿ ಸಿಂಗ್ ಅವರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿದ್ದರು. ಮಾರ್ಚ್ 15ರಂದು ಬೆಂಗಳೂರಿನ ವಸಂತನಗರದಲ್ಲಿರುವ ರಜಪೂತ ಸಭಾ ಆವರಣದಲ್ಲಿ ಸಂಘದ ಮಹಿಳಾ ತಂಡದ ಮುಖ್ಯ ಕಾರ್ಯನಿರ್ವಾಹಕಿ ಶೋಭಾ ಅವರ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ರಜಪೂತ ಸಭಾ ಅಧ್ಯಕ್ಷ ಅಜಿತ್ ಸಿಂಗ್, ಉಪಾಧ್ಯಕ್ಷ ಡಿ.ಆರ್. ಬಾಲಾಜಿ ಸಿಂಗ್, ಪ್ರಧಾನ ಕಾರ್ಯದರ್ಶಿ ಆರ್. ಬಾಲಾಜಿ ಸಿಂಗ್, ಖಜಾಂಚಿ ದಿನೇಶ್ ಸಿಂಗ್ ಮತ್ತು ಇತರ ಕಾರ್ಯನಿರ್ವಾಹಕರು ಮತ್ತು ಸದಸ್ಯರು ತಮ್ಮ ಕುಟುಂಬಗಳೊಂದಿಗೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ರಜಪೂತ ಸಭಾದ ಅಭಿವೃದ್ಧಿಗೆ ಶ್ರಮಿಸಿದ ಮಹಿಳಾ ವಿಭಾಗದ ಹಿರಿಯ ಸದಸ್ಯೆ ಮತ್ತು ದಿವಂಗತ ಬಿಜಿ ಲೀಲಾಧರ್ ಸಿಂಗ್ ಅವರ ಪತ್ನಿ ಶ್ರೀಮತಿ ಪ್ರಮೀಳಾ ಎಲ್ ಸಿಂಗ್ ಮತ್ತು ಹಿರಿಯ ಸದಸ್ಯೆ ದಿವಂಗತ ಆರ್. ಪ್ರಕಾಶ್ ಸಿಂಗ್ ಅವರ ಪತ್ನಿ ಮಂಜುಳಾ ಸಿಂಗ್ ಮತ್ತು ದಿವಂಗತ ಸರವಣ್ ಸಿಂಗ್ ಅವರ ಪತ್ನಿ ಶಿವರಾಣಿ ಬಾಯಿ ಅವರನ್ನು ಸನ್ಮಾನಿಸಲಾಯಿತು. ರಜಪೂತ ಸಂಗಮ ಮಹಿಳಾ ವಿಭಾಗವು ಆಯೋಜಿಸಿದ್ದ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಬಾಲಾಜಿ ಸಿಂಗ್ ಆರ್. ಅಡ್ವೊಕೇಟ್ ಅಂಡ್ ಜನರಲ್ ಸೆಕ್ರೆಟರಿ, ಶೋಭಾ ಸಿಂಗ್, ದುರ್ಗಾ ಬಾಲಾಜಿ ಸಿಂಗ್, ಮಧುಮತಿ ಭಾಯ್, ಕೋಮಲ್, ಲಕ್ಷ್ಮಿ ಆರ್. ಸಿಂಗ್, ಆಶಾ, ರೇಖಾ ಮತ್ತು ಇತರ ಮತ್ತು ಹಲವಾರು ಮಹಿಳಾ ವಿಂಗ್ಗಳು ಉಪಸ್ಥಿತರಿದ್ದರು. ಇಂದು ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ರಾಜ್ಪೂತ್ ಕಮ್ಯುನಿಟಿಯಿಂದ ನನಗೆ ಸಿಕ್ಕಿರೋ ಈ ಸನ್ಮಾನ ತುಂಬ ಖುಷಿಯಾಗಿದೆ. ಮಹಿಳಾ ದಿನಾಚರಣೆಯ ಸಮಾರಂಭವಾಗಿ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ರು. ಆದರೆ ನಾನು ಪ್ರತಿಯೊಂದು ದಿವಸನೂ ಮಹಿಳೆಯಾಗಿ ಸೆಲೆಬ್ರೇಟ್ ಮಾಡೋದ್ರಿಂದ ಇವತ್ತು ನನಗೆ ಇನ್ನೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ಇದಕ್ಕೆ ಸುಮಾರು 90 ವರ್ಷಗಳ ಇತಿಹಾಸ ಇದೆ. ರಜಪುತ್ರರಾದ ನಾವು ಪರದೇಶಗಳಿಂದ ಬಂದು ವಲಸಿಗರಾಗಿ ಬಂದು ಇಲ್ಲೇ ನೆಲೆಸಿ ಕನ್ನಡಿಗರಾಗಿ ಬಿಟ್ಟಿದ್ದೀವಿ. ಈ 90 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದೀವಿ. ಮಹಿಳಾ ದಿನಾಚರಣೆಯನ್ನು ಈಗ 3-4 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಅದರಲ್ಲಿ ಈ ವರ್ಷದ ವಿಶೇಷ ಅಂತಂದರೆ ನಮ್ಮ ಸಿಂಗ್ ಮನೆತನದ ಒಬ್ಬ ಮಗಳು, ಮುದ್ದಿನ ಮಗಳು ಹಾಗೂ ಸಿಂಗ್ ಜನಾಂಗದ ಹೆಮ್ಮೆಯ ಮಗಳಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್, ಇವರ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. ಕಿರುತೆರೆಯಲ್ಲಿ, ಸಿನಿಮಾ ರಂಗದಲ್ಲಿ ಸುಪರಿಚಿತರು. ಇವರು ಡಾಕ್ಟರ್ ಡಿ. ಶಂಕರ್ ಸಿಂಗ್ ಅವರ ಮಗಳು, ಎಸ್.ವಿ. ರಾಜೇಂದ್ರ ಸಿಂಗ್, ಬಾಬು ರಾಜೇಂದ್ರ ಸಿಂಗ್ ಅವರ ತಂಗಿ ಹಾಗೂ ನಮ್ಮ ಜನಾಂಗದ ನಮ್ಮ ಹೆಮ್ಮೆಯ ಮುದ್ದಿನ ಮಗಳು. ಇವರು ಕಳೆದ ವರ್ಷ 2025ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಥರ ಕರ್ನಾಟಕಕ್ಕೆ ಬಂದು ಕನ್ನಡಿಗರಾಗಿ ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ, ಕಲೆಗೆ ಸೇವೆಯನ್ನು ಸಲ್ಲಿಸಿ ಕನ್ನಡ ರಾಜ್ಯದ ಒಂದು ಪ್ರಶಸ್ತಿಯನ್ನು ಪಡೆದ ಈ ಹೆಮ್ಮೆಯ ಮಗಳನ್ನು ಇವತ್ತು ಗೌರವಿಸ್ತಾ ಇದ್ದೀವಿ. ಅದೇ ಈ ಕಾರ್ಯಕ್ರಮದ ಮುಖ್ಯಾಂಶವಾಗಿದೆ, ವಿಶೇಷವಾಗಿದೆ. ಎಲ್ಲರಿಗೂ ನಮಸ್ಕಾರ. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ. ನಮ್ಮ ರಾಜ್ಪೂತ್ ಸಭಾ ವತಿಯಿಂದ ಇವತ್ತು ಮಹಿಳೆಯರ ದಿನದ ಅಂಗವಾಗಿ ಪ್ರೋಗ್ರಾಮ್ಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಮ್ಮ ಶ್ರೀಮಾನ್ ಇವರು ದುರ್ಗಾ ಸಿಂಗ್ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ಎಲ್ಲರೂ ಏನೇನು ಮಾಡಬೇಕು ಮಾಡ್ತೀವಿ ಅನ್ನೋದಕ್ಕೋಸ್ಕರ ಇದೆಲ್ಲ ಈ ಥರ ಇಟ್ಕೊಂಡು ಇವತ್ತು ಒಂದೇ ದಿನ ಅಲ್ಲ ನಾವು ಮಹಿಳೆಯರ ದಿನಾಚರಣೆ ಅಂತ ಆಚರಿಸೋದು. ಎವ್ರಿ ಡೇ ಮಹಿಳೆಯರ ದಿನಾಚರಣೆ ಆಗಿರಬೇಕು. ಯಾಕಂದರೆ ಮಹಿಳೆ ಶಿ ಇಸ್ ನಾಟ್ ಎ ಸಿಂಪಲ್ ಲೇಡಿ. ಆ ಮಹಿಳೆ ಒಂದು ಅಮ್ಮ ಆಗಿರ್ತಾಳೆ, ಮಗಳಾಗಿರ್ತಾಳೆ, ಸೊಸೆ ಆಗಿರ್ತಾಳೆ. ಹಾಗೆ ಆಚೆನೂ ಉದ್ಯೋಗ ಮಾಡಿಕೊಂಡು, ಮನೆಯಲ್ಲೂ ಸಂಭಾಳಿಸ್ಕೊಂಡು, ಮಕ್ಕಳನ್ನೂ ಸಂಭಾಳಿಸ್ಕೊಂಡು ಬಹಳ ಪ್ರೀತಿ, ವಿಶ್ವಾಸ, ನಮ್ರತೆ, ಸಂತೋಷದಿಂದ ಲೈಫ್ನ ಲೀಡ್ ಮಾಡ್ತಾ ಇರ್ತಾಳೆ. ಅವಳಿಗೆ ನಾವು ಯಾವಾಗಲೂ ಎತ್ತರದ ಸ್ಥಾನ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ನಾರಿಯನ್ನು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವರುಗಳು ನೆಲೆಸ್ತಾರೆ ಅನ್ನೋದು ವಿಶೇಷತೆ. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿ ಸಿಂಗ್ ಅವ್ರಿಗೆ ನಾವು ಹಾನರ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಸುಮಾರು ಗೇಮ್ಸು ಇದೆಲ್ಲ ಇರುತ್ತೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರುತ್ತೆ. ನಮ್ಮ 3 ಜನ ಹಿರಿಯರು ಲೇಡೀಸ್ಗೂ ಇವತ್ತು ಅವಾರ್ಡ್ ಗೌರವಿಸ್ತಾ ಇದ್ದೀವಿ. ಸನ್ಮಾನ ಸಮಾರಂಭನೂ ಇಟ್ಕೊಂಡಿದ್ದೀವಿ. ಹಾಗೆ ಇದೊಂದೇ ಅಲ್ಲ, ನಮ್ಮದು
ಕಾರ್ಯಕ್ರಮ. ದಸರಾ ಹಬ್ಬ ಮಾಡ್ತೀವಿ, ಹಾಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಮಾಡ್ತೀವಿ, ಮತ್ತು ರಾಮನವಮಿ ಬರ್ತಾ ಇದೆ, ರಾಮನವಮಿ ಮಾಡ್ತೀವಿ. ಎಲ್ಲರೂ ಒಟ್ಟುಗೂಡಿ ಎಲ್ಲ ಈ ಪ್ರೋಗ್ರಾಮ್ನ ನಾವು ನಡೆಸ್ಕೊಡ್ತಾ ಇದ್ದೀವಿ. ನಾವು ರಜಪೂತ್ ಸಮಾಜದ ವತಿಯಿಂದ ಇವತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಈ ವುಮೆನ್ಸ್ ಡೇಗೆ ಚೀಫ್ ಗೆಸ್ಟಾಗಿ ವಿಜಯಲಕ್ಷ್ಮಿ ಸಿಂಗ್ ಅಂತ ನಮ್ಮವರೇ ಆದವ್ರು ಕರೆದಿದ್ದೀವಿ. ಯಾಕೆ ಅವ್ರು ಕರೆದಿದ್ದೀವಿ ಅನ್ನೋದು ವಿಶೇಷ. ಅವಳು ಒಂದು ಗ್ರೇಟ್ ಅಚೀವರ್ ಅಂತ ಕರೆದಿದ್ದೀವಿ. ಯಾಕಂದರೆ ಒಂದು 20 ಕನ್ನಡ ಪಿಕ್ಚರ್ಸು ಪ್ರೊಡ್ಯೂಸ್ ಮಾಡಿದ್ದಾಳೆ, 12 ಪಿಕ್ಚರಲ್ಲಿ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ, 12 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾಳೆ, 6 ಸೀರಿಯಲಲ್ಲಿ ಕೆಲಸ ಮಾಡಿದ್ದಾಳೆ. ಆ ಒಂದು ಜೊತೆಯಲ್ಲಿ ಅಂತ ಒಂದು ಸೀರಿಯಲಲ್ಲಿ ಇಡೀ ರಾಜ್ಯದಲ್ಲಿ ಅವಳ ಹೆಸರು ಕೇಳಿತ್ತು ಬಂತು ಅಂತ ಒಂದು ಅವ್ರಿಗೆ ಯಾಕೆ ಇಲ್ಲಿ ಕರೆದಿದ್ದೀವಿ ಅಂದರೆ ನಾವು ಅಚೀವರ್ಗಳಿಗೆ ನಮ್ಮಲ್ಲೂ ಅಚೀವರ್ಸ್ ಇದ್ದಾರೆ, ಅದಕ್ಕೋಸ್ಕರ ಕರೆದಿದ್ದೀವಿ. ಇವರು ಅದ್ವಿತೀಯ ಸೇವೆ ಮಾಡಿದ್ದಾರೆ. ಆಮೇಲೆ 3 ಜನ ನಾವು ಸನ್ಮಾನ ಮಾಡಿದ್ವಿ. ಅವರು ನಮ್ಮ ಸಮಾಜಕ್ಕೆ ಅತ್ಯಂತ ಉಪಯೋಗವಾದಂಥ ಕೆಲಸ 16 ವರ್ಷ ಮಾಡಿದ್ದಾರೆ. ಅದರಲ್ಲಿ ಪ್ರಮೀಳಾ ಸಿಂಗ್ ಅಂತ ಮಾಡಿದ್ವಿ. ಅವರ ಯಜಮಾನರು 12 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ನಮ್ಮ ಸಂಘಕ್ಕೆ. ಅಂಥ ಸೇವೆ ಮಾಡಿದವ್ರು ನಾವು ಮರಿಬಾರ್ದು. ಆಮೇಲೆ ಇನ್ನೊಬ್ಬರು ಟ್ರೆಷರರ್ ಆಗಿದ್ದರು, ಪ್ರಕಾಶ್ ಸಿಂಗ್ ಅಂತ. ಅವರಂತ ನನಗೆ ಟ್ರೆಷರರ್, ನಾ ಪ್ರೆಸಿಡೆಂಟ್ ಇದ್ದಾಗ ಅವರು ಟ್ರೆಷರರ್ ಆಗಿದ್ದು. ಅಂಥ ಒಬ್ಬ ವ್ಯಕ್ತಿನೇ ನೋಡಿಲ್ಲ, ಅದ್ವಿತೀಯವಾದಂಥ ವ್ಯಕ್ತಿ, ಭಾಳ ಸೇವೆ ಮಾಡಿದ್ರು. ಇನ್ನೊಬ್ರಿಗೆ ಆನರ್ ಮಾಡಿದ್ವಿ. ಅವರು 85 ವರ್ಷ ಆದ್ರೂ ಇವತ್ತು 18 ವರ್ಷದ ಹುಡುಗಿ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ಅಂದರೆ ಆ ಸ್ಪಿರಿಟ್ ಇದೆ. ಆ ಸ್ಪಿರಿಟ್ಗೆ ಆನರ್ ಮಾಡಬೇಕು ಅಂತ ಅವ್ರಿಗೂ ಆನರ್ ಮಾಡಿದ್ವಿ.